ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ನನ್ನ ಮಾರ್ನಿಂಗ್ ರುಟೀನ್ನ ತೋರಿಸ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ಮಾರ್ನಿಂಗ್ ಸ್ವಲ್ಪ ಬೇಗ ಸ್ವಲ್ಪ ಇವತ್ತು ಲೇಟಾಗಿತ್ತು. ಎದ್ದಿದ್ದು ಆಲ್ಮೋಸ್ಟ್ 7:15 ಆಗಿತ್ತು. ನಮ್ಮ ಬೆಂಗಳೂರಲ್ಲಂತೂ ತುಂಬಾ ಗಾಳಿ. ಬೆಳಗ್ಗೆ ಆದ ತಕ್ಷಣ ತುಂಬ ಗಾಳಿ ಇರುತ್ತೆ. ಆ್ಯಂಡ್ ಎಲ್ಲ ಇಲ್ಲಿರೋ ಎಲೆಗಳೆಲ್ಲ ಮನೆ ಮುಂದೆ ಬಿದ್ದಿರುತ್ತೆ. ಅದನ್ನು ಕ್ಲೀನ್ ಮಾಡೋದೇ ಟೈಮ್ ಆಗೋಗುತ್ತೆ. ಸೊ ನನ್ನ ಮನೆ ನಮ್ಮ ಗ್ರೌಂಡ್ ಫ್ಲೋರ್ ಇದು. ಸೊ ಗ್ರೌಂಡ್ ಫ್ಲೋರಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಇರುತ್ತೆ. ಸೊ ಎಲ್ಲವನ್ನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ. ಸೊ ಕ್ಲೀನ್ ಮಾಡೋದಕ್ಕೆ ಆಲ್ಮೋಸ್ಟ್ ಅರೌಂಡ್ ಮಾರ್ನಿಂಗ್ ನನಗೆ 20 ಮಿನಿಟ್ಸ್ ಬೇಕಾಗುತ್ತೆ. ಬ್ಯಾಕ್ ಸೈಡ್ ನಮ್ಮ ಕಿಚನ್ ಬ್ಯಾಕ್ ಸೈಡ್ ಇದೆ, ಅಲ್ಲೂ ಮತ್ತು ಮನೆ ಮುಂದೆ ಮತ್ತು ಈ ಸೈಡ್ ರೂಮ್ ಪಕ್ಕ ಎಲ್ಲವನ್ನೂ ಕ್ಲೀನ್ ಮಾಡಬೇಕು. ಆ್ಯಂಡ್ ಮನೆ ಹೊರಗಡೆನೂ ಅಷ್ಟೇ ತುಂಬ ಎಲೆಗಳು ಬಿದ್ದಿರುತ್ತೆ. ಎಲೆಗಳನ್ನೆಲ್ಲನೂ ಕ್ಲೀನ್ ಮಾಡಿ ಡಸ್ಟ್ಬಿನ್ಗೆ ಹಾಕಬೇಕು. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು 20 ಮಿನಿಟ್ಸ್ ಬೇಕು. ಎಲ್ಲ ಕಸ ಗುಡಿಸಾದ್ಮೇಲೆ ವಾರಕ್ಕೆ 1-2 ಸಲ ನಾನು ಹೊರಗಡೆ ಎಲ್ಲ ಒರೆಸ್ತೀನಿ. 1-2 ಸಲ ಅಷ್ಟು, ಒಂದು ಸಲ ಅಥವಾ 2 ಸಲ ಒರೆಸ್ತೀನಿ ಅಷ್ಟೇ. ಆಮೇಲೆ ಹೊರಗಡೆ ಎಲ್ಲ ನೀರು ಹಾಕಿಬಿಟ್ಟು ರಂಗೋಲಿ ಬಿಡಿಸಿದ್ರೆ ಇಷ್ಟು ಫಸ್ಟ್ ನಂದು ಕೆಲಸ. ಇಷ್ಟು ಮಾಡಿದರೆ ಬೆಳಗ್ಗೆ ಸ್ಟಾರ್ಟ್ ಆಗೋದೇ ಈ ಕೆಲಸದಿಂದ. ಸೊ ಏಕೆಂದರೆ ಕಸದವನು ಬರ್ತಾನೆ ಅಷ್ಟೊತ್ತಿಗೆ ಎಲ್ಲದನ್ನೂ ಇದು ಕ್ಲೀನ್ ಮಾಡಿ ಒರೆಸ್ಬಿಟ್ಟು ರಂಗೋಲಿ ಹಾಕಬೇಕು. ಇದು ನನ್ನ ಫಸ್ಟ್ ಕೆಲಸ ಮಾರ್ನಿಂಗ್ ಎದ್ದ ತಕ್ಷಣ. ಇವತ್ತು ಸಂಡೇ ಅಲ್ವಾ, ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ನಮ್ಮ ಹಸ್ಬೆಂಡ್ಗೆ ಚಿಕನ್ ತರೋದಕ್ಕೆ ಹೇಳಿದೆ. ತುಂಬ ದಿನ ಆಗಿತ್ತು ಚಿಕನ್ ಮಾಡಿ. ಆ್ಯಂಡ್ ನಾವು ಫಾರಮ್ ಕೋಳಿ ಸಾಂಬಾರು ಮಾಡೇ ಇರಲಿಲ್ಲ. ಸೊ ಅವರಿಗೆ ಇವತ್ತು ಬೆಳಗ್ಗೆನೇ ತೊಗೊಂಡು ಬನ್ನಿ, ಬೆಳಗ್ಗೆನೇ ಕಡುಬು ಮತ್ತು ಫಾರಮ್ ಕೋಳಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿದೆ. ಸೊ ಅವ್ರು ಬೆಳಗ್ಗೆ ಒಂದು 8 ಗಂಟೆಗೆ ಹೊರಟರು ತೊಗೊಂಡು ಬರ್ತೀನಿ ಅಂತ. ಯಾಕೆಂದರೆ ಮಧ್ಯಾಹ್ನ ಆದಮೇಲೆ ಅಲ್ಲೆಲ್ಲ ಸಿಗೋಲ್ಲ, ತುಂಬ ಜನ ಬಂದೆಲ್ಲ ತೊಗೊಂಡೋಗಿರ್ತಾರೆ. ಸೊ ಅವರು ಬೇಗ ಒಂದು 8 ಗಂಟೆಗೆ ಹೋಗ್ಬಿಟ್ಟು ನಾನು ತೊಗೊಂಡು ಬರ್ತೀನಿ ಅಂತ ಹೋದರು. ಒಂದು ಸ್ವಲ್ಪ ದೂರ ಇದೆ ನಮ್ಮ ಮನೆಯಿಂದ. ಅವ್ರು ಬರೋದ್ರ ಒಳಗಡೆ ನಾನು ಎಲ್ಲದನ್ನು ರೆಡಿ ಮಾಡ್ಕೊಳೋಣ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೊತಿದ್ದೆ. ಆಮೇಲೆ ಸ್ವಲ್ಪ ನಮ್ಮ ಕುಂದನ್ ಮಲಗಿದ್ದ, ಅವನು ಡಿಸ್ಟರ್ಬ್ ಮಾಡೋದು ಬೇಡ, ಅವನು ಎದ್ದೇಳೋದ್ರ ಒಳಗಡೆ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಲಲ್ಲೆಲ್ಲ ಅವನು ಥಿಂಗ್ಸ್ಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಆ್ಯಂಡ್ ನಮ್ಮ ಹಸ್ಬೆಂಡ್ ಬೆಡ್ಶೀಟ್ ಎಲ್ಲ ಚಾಪೆ ಎಲ್ಲ ಹಾಗೆ ಬಿಟ್ಟೋಗಿದ್ರು. ಅದನ್ನೆಲ್ಲ ಮಡಚಿಟ್ಟು ನೀಟಾಗಿ ಹಾಲ್ ಫಸ್ಟ್ ಕ್ಲೀನ್ ಮಾಡಿದೆ. ಆಮೇಲೆ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೇಲಿ ಆಲ್ಮೋಸ್ಟ್ ನಾನು ನೈಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಶೆಲ್ಫ್ ಎಲ್ಲ ಒರೆಸಿ ಅಡುಗೆ ಮನೆ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಫಸ್ಟ್ ನೀರು ಕುಡಿದ್ಬಿಡ್ತೀನಿ. ಸಿಂಕ್ ಎಲ್ಲ ಕ್ಲೀನ್ ಮಾಡಿಟ್ಟಿದೆ. ಆ್ಯಂಡ್ ಸ್ವಲ್ಪ ಏನೋ ಪಾತ್ರೆ ಇದ್ದು ಅನಿಸುತ್ತೆ, ಅದನ್ನು 1-2 ಪಾತ್ರೆ ತೊಳೆದೆ. ಜಾಸ್ತಿ ಇರಲಿಲ್ಲ ಪಾತ್ರೆ ಇದ್ವಲ್ಲ, 1-2 ಪಾತ್ರೆ ತೊಳೆದೆ ಅಷ್ಟೇ. ಆಮೇಲೆ ಶೆಲ್ಫೆಲ್ಲ ನಾನು ಒಂದು ಸಲ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡ್ಕೊತೀನಿ. ಏಕೆಂದರೆ ಏನಾದ್ರು ಜಿರಳೆ ಹಲ್ಲಿ ಏನಾದರೂ ಒಂದಾದರೂ ಇದ್ದೇ ಇರುತ್ತೆ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಅಲ್ವಾ, ಓಡಾಡಿರ್ತವೆ ಅಂದ್ಬಿಟ್ಟು
ನಾನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಏಕೆಂದರೆ ಏನಾದರೂ ಬಿದ್ದರೆ, ಈಗ ಫುಡ್ ಐಟಮ್ ಏನಾದರೂ ಈಗ ಶೆಲ್ಫ್ ಮೇಲೆ ಬಿದ್ದುಬಿಡುತ್ತೆ. ಆಗ ನಾವು ತೊಗೊಂಡು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಒಂದು ಸಲ ಕ್ಲೀನ್ ಮಾಡಿದರೆ ಅಟ್ಲೀಸ್ಟ್ ಶೆಲ್ಫ್ ಮೇಲೆ ಏನಾದರೂ ಫುಡ್ ಐಟಮ್ ಏನಾದರೂ ಬಿದ್ದರೆ ನಾವು ತೊಗೊಂಡು ತಿನ್ಬೋದು. ಸೊ ಅದಕ್ಕೋಸ್ಕರ ಒಂದು ಸಲ ಎಲ್ಲ ಶೆಲ್ಫ್ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಕ್ಲೀನ್ ಮಾಡ್ತೀನಿ. ಕ್ಲೀನಿಂಗ್ ಆದಮೇಲೆ ಸ್ವಲ್ಪ ನಾನೆಲ್ಲ ರೆಡಿ ಮಾಡ್ಕೊಳ್ಳೋಣ ಚಿಕನ್ಗೆ ಅಂದ್ಬಿಟ್ಟು ನಾನು ಒಂದು 2 ಈರುಳ್ಳಿ ಮತ್ತು ಟೊಮ್ಯಾಟೋನ ಒಂದು ಟೊಮ್ಯಾಟೊ ಹಾಕಿದ್ರೂ ಆಗುತ್ತೆ, ಹಾಕದೇ ಆಗುತ್ತೆ. ಒಂದು ಟೊಮ್ಯಾಟೊ ತೊಗೊಂಡೆ, ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಇರುತ್ತೆ ಅಂದ್ಬಿಟ್ಟು ತೊಗೊಂಡು ಸ್ವಲ್ಪ ಸಾಂಬಾರು ಸೊಪ್ಪು ಚೆನ್ನಾಗಿ ಎಲ್ಲದನ್ನು ತೊಳೆದ್ಬಿಟ್ಟು ಹೆಚ್ಚಿಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಇಲ್ಲಿ ಬೆಳ್ಳುಳ್ಳಿನೂ ಕೂಡ 1:30 ಆಗೋಷ್ಟು ಬೆಳ್ಳುಳ್ಳಿನ ಎಲ್ಲ ಸಿಪ್ಪೆ ಎಲ್ಲ ಸೋಸ್ಕೊಂಡು ರೆಡಿ ಮಾಡಿಕೊಂಡೆ. ಶುಂಠಿ ಇರಲಿಲ್ಲ, ಸೊ ನಮ್ಮ ಹಸ್ಬೆಂಡ್ಗೆ ಶುಂಠಿ ತೊಗೊಬನ್ನಿ ಅಂತ ಹೇಳಿದೆ. ನಮ್ಮ ಕುಂದನ್ ಅಷ್ಟೊತ್ತಿಗೆ ಇದ್ದ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಚಿಕನ್ ತಂದು ಕೊಟ್ಟೋದ್ರು. 1.5 kg ಇತ್ತು ಅನಿಸುತ್ತೆ. ಎಲ್ಲ ಕ್ಲೀನಾಗಿ 1/4 kg. ಟೊಮ್ಯಾಟೊ ಇರಲಿಲ್ಲ, ಖಾಲಿಯಾಗಿ ಬಂದಿತ್ತು. ಅವ್ರು ತಂದುಬಿಟ್ಟು ಶುಂಠಿ ನಾನು ತರಲಿಲ್ಲ, ಅಲ್ಲಿ ಇರಲಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಶುಂಠಿ ತೊಗೊಬರ್ತೀನಿ ಅಂತ ಹೋದರು. ನಮ್ಮ ಕುಂದನ್ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದ. ಅವ್ನು ಬೆಳಗ್ಗೆ ಎದ್ದ ತಕ್ಷಣ ಟಿ ವಿ ಇಲ್ಲ, ಹೊರಗಡೆ ಅವನ್ನ ಆಟ ಆಡ್ಸೋಕ್ಕೆ ಹೋಗಬೇಕು. ಚಿಕನ್ 1.5 kg ಇತ್ತು ಅನಿಸುತ್ತೆ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ರು, ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ಲ ಅಂತ. ಮತ್ತು ಈರಿ, ಕಲ್ಗುಂಡ್ಗೆ, ಮೊಟ್ಟೆ ಎಲ್ಲ ಇತ್ತು. ಈ ಸಾಂಬಾರು ಇಲ್ಲಿಗೆ ಬಂದಾಗಲಿಂದ 3 ವರ್ಷ ಆಯಿತು ನಾವು ಬೆಂಗಳೂರಿಗೆ ಬಂದು. ಇಲ್ಲಿಗೆ ಬಂದಾಗಲಿಂದ ಫಾರಂ ಕೋಳಿ ಸಾಂಬಾರು ಮಾಡೇ ಇಲ್ಲ, ಆಲ್ಮೋಸ್ಟ್ ತಂದೇ ಇಲ್ಲ ನಾವು. ಸೊ ಇವತ್ತು ಕಡುಬು ಮಾಡ್ತೀನಿ ತಿನ್ನೋಂಗಾಗಿತ್ತು. ತುಂಬ ದಿನ ಆಗಿತ್ತು ಮಾಡಿ, ಆಲ್ಮೋಸ್ಟ್ 20 days ಆಗಿತ್ತು ನಾವು ಚಿಕನ್ ಮಾಡಿ. ಅದಕ್ಕೆ ತೊಗೊಂಡು ಬನ್ನಿ ಅಂತ ಹೇಳಿದೆ. ಇಲ್ಲಿ ಚಿಕನ್ ನಾನು ಒಂದು 4-5 ಸಲ ಕ್ಲೀನ್ ಮಾಡ್ತಿದ್ದೀನಿ. ಆಮೇಲೆ ಒಂಥರ ಸ್ಮೆಲ್ ಇರುತ್ತೆ, ಅದು ಹೋಗಲ್ಲ ಅಂದ್ಬಿಟ್ಟು ಚೆನ್ನಾಗಿ ಒಂದು 4-5 ಸಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸಂಡೇ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಇವತ್ತು ಕಡುಬು ಮತ್ತು ಫಾರಂ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ನಾವು ತುಂಬ ದಿನ ಆಗಿತ್ತು ಫಾರಂ ಕೋಳಿ ತಂದೇ ಇಲ್ಲ, ಫಾರಂ ಕೋಳಿ ಸಾಂಬಾರು ನಾವು ಮಾಡೇ ಇಲ್ಲ. ಸೊ ಅದಕ್ಕೆ ಇವತ್ತು ಬೆಳಗ್ಗೆನೇ ತರಿಸ್ದೆ. ಆಮೇಲೆ ಮಧ್ಯಾಹ್ನದ ಮೇಲೆ ಅದೆಲ್ಲ ಸಿಗಲ್ಲ, ಸ್ವಲ್ಪ ದೂರ ಇದೆ ನಮ್ಮ ಮನೆಯಿಂದ ಫಾರಂ ಕೋಳಿ ತರೋದಕ್ಕೆ. ಅಲ್ಲಿ ಮಾತ್ರ ಫಾರಂ ಕೋಳಿ ಸಿಗೋದು, ಇಲ್ಲೆಲ್ಲ ಬರೀ ಬೈಲಾರ್ ಕೋಳಿನೇ ಇರುತ್ತೆ. ಎಷ್ಟು kg ಇದೆ ಗೊತ್ತಿಲ್ಲ, ನಾನು ಕೇಳಿಲ್ಲ. ಚೆನ್ನಾಗಿದೆ ಮಾತ್ರ. ಮೇ ಬಿ ಜಾಸ್ತಿ 1-2 kg, 1.25 kg ಅಂತೂ ಇರ್ಬೋದು ಮೇ ಬಿ. ಎಲ್ಲ ರೆಡಿ ಇದೆ. ಆ್ಯಂಡ್ ಶುಂಠಿ ಓಕೆ, ಶುಂಠಿ ಎಲ್ಲ ತಂದಿದ್ದಾರೆ. ಕಾಯಿ ಇರಲಿಲ್ಲ, ಕಾಯಿ ಶುಂಠಿ ಎಲ್ಲ ತಂದಿದ್ದಾರೆ. ಓಕೆ, ಕಾಯಿ ಶುಂಠಿ ಬೆಳ್ಳುಳ್ಳಿ ತರಕಾರಿ ಎಲ್ಲ ಇದೆ. ಬೆಳ್ಳುಳ್ಳಿ ಮತ್ತು ಶುಂಠಿ ಇರಲಿಲ್ಲ, ಮತ್ತು ಸೌತೆಕಾಯಿ ಕೂಡ ತಂದಿದ್ದಾರೆ. ಇವಾಗ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಒಂದು ಕ್ಲೀನ್ ಮಾಡ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ ಮತ್ತು 1-2 ಈರುಳ್ಳಿ, ಸ್ವಲ್ಪ ಅರಿಶಿನ ಇಷ್ಟ ಹಾಕಿ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಡ್ತೀನಿ. ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ಬಿಟ್ಟು ಚಿಕನ್ ಚೆನ್ನಾಗಿ ಅದರಲ್ಲೇ ಸ್ವಲ್ಪ ಬೇಯಿಸ್ಬಿಡ್ತೀನಿ, ಉಪ್ಪು ಹಾಕ್ಬಿಟ್ಟು. ಆಮೇಲೆ ಏನಿದ್ರು ಖಾರ ರುಬ್ಕೊಬಿಡ್ತೀನಿ ಒಂದೇ ಸಲ. ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮ್ಯಾಟೊ, ಆಮೇಲೆ ಚಕ್ಕೆ, ಲವಂಗ, ಇಷ್ಟು ಐಟಮ್ ಹಾಕ್ಕೊಬಿಟ್ಟು ಎಲ್ಲ ರುಬ್ಬಿಡ್ತೀನಿ. ಎಲ್ಲ ರುಬ್ಬಿಟ್ಟು ಮಸಾಲೆ ಹಾಕಿದರೆ ಅದು ಒಂದು 2-3 ವಿಷಲ್, ತುಂಬ ಸಣ್ಣಗೆ ಕಟ್ ಬಂದಿದ್ದಾರೆ. 1-2-3 ವಿಷಲ್ ಸಾಕು ಅನಿಸುತ್ತೆ. ಅಷ್ಟು ಮಾಡಿಬಿಟ್ಟು ಇವತ್ತು ಕಡುಬು ಮಾಡಬೇಕು. ಬೆಳಗ್ಗೆ ಕಡುಬು ಮಾಡಿಬಿಡ, ನಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಿದ್ರು. ಕಡುಬು ಮಾಡೇ ಇಲ್ಲ, ಅದಕ್ಕೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ. ನಾನು ಅಮ್ಮನ ಮನೆಯಿಂದಲೇ ಸ್ವಲ್ಪ ಅಕ್ಕಿ ತಂದಿದ್ದೆ, ಅಮ್ಮ ಎಲ್ಲ ಒಣಗಿಸ್ಕೊಟ್ಟಿದ್ರು ರೆಡಿ ಮಾಡಿ. ಈಗ ಅದಕ್ಕೆ ಹೇಳಿದೆ, ಒಂದು ಸ್ವಲ್ಪ ಕಡುಬು ತಿನ್ನು, ಜಾಸ್ತಿ ತಿಂದರೆ ಮಧ್ಯಾಹ್ನ ಮತ್ತು ರಾತ್ರಿ ಮುದ್ದೆ ಮಾಡ್ತೀವಿ. ಮುದ್ದೆ ಮತ್ತು ಕೋಳಿ ಸಾರು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾಟಿ ಕೋಳಿ ಅಷ್ಟು ಸಿಗಲ್ಲ, ಫಾರಂ ಕೋಳಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮುದ್ದೆ ಮತ್ತು
ಪಾಮ್ ಕೋಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬೆಳಗ್ಗೆ ಅದೇ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಂದರೆ ಅದಕ್ಕೆ ಒಂದು ಎರಡೆರಡು ಕಡ್ತೀನಿ, ಜಾಸ್ತಿ ತಿನ್ಬೇಡ ಅಂತ ಹೇಳಿದ್ದೀನಿ. ಈಗ ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ ಅಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ನನ್ನ ಕುಂದನು ಅಷ್ಟೇ ಪರವಾಗಿಲ್ಲ, ಅವನು ತಿಂತಾನೆ. ನಾನೇ ತುಂಬ ಏನು ಜಾಸ್ತಿ ತಿನ್ನಲ್ಲ, ಕಡುಬೆಲ್ಲ ಮುದ್ದೆ ಓಕೆ. ಸೊ ಈಗ ಕಡುಬು ಮತ್ತು ಕೋಳಿ ಸಾಂಬಾರು ಮಾಡಬೇಕು. ಎಲ್ಲ ಕೆಲಸ ಎಲ್ಲ ಮುಗೀತು, ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟಾಯಿತು. ಕುಂದನ್ ಈಗ ಎದ್ದಿದ್ದಾನೆ, ಅವ್ನು ಟಿ ವಿ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬೇಗ ಎಲ್ಲ ತಿಂಡಿ ಮುಗಿಸ್ಕೊಬೇಕು. ನಾನಿಲ್ಲಿ ಒಂದೂವರೆಯಷ್ಟು ಬೆಳ್ಳುಳ್ಳಿ, ಒಂದೂವರೆ ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಅರಿಶಿನ ಎಷ್ಟನ್ನ ಮಿಕ್ಸ್ ಮಾಡಿ ನಾನು ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ ನೀರೇನು ಹಾಕೋದು ಬೇಡ. ಇದಕ್ಕೆ ನಾನಿಲ್ಲಿ ಕುಕ್ಕರ್ಗೆ ಒಂದು 4 ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಅರ್ಧ ಈರುಳ್ಳಿ, ನನಗೆ ಒಂದು ಅರ್ಧ ಇಟ್ಕೊಂಡಿದ್ದೆ ಅಷ್ಟು ಹಾಕಿ ಈ ಗ್ರೂಪ್ ಇದ್ನಲ್ಲ ಅದನ್ನು ಮಸಾಲೆನ ನಾನು ಇದಕ್ಕೆ ಹಾಕ್ತೀನಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ತೊಳೆದಿಟ್ಟಿದ್ನಲ್ಲ ಆ ಚಿಕನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಇದನ್ನ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ತೀನಿ. ಒಂದು 10 ನಿಮಿಷ ಹೀಗೆ ಬೇಯಿಸಿದ್ರೆ ಅದು ನೀರು ಬಿಟ್ಕೊಳುತ್ತೆ. ನೀರು ಬಿಟ್ಕೊಳ್ಳೋವರೆಗೂ ನಾವು ಸ್ವಲ್ಪ ಬೇಯಿಸಿದ್ರೆ ಸಾಕು. ಆಮೇಲೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪೌಡರ್, ಒಂದು ಸ್ವಲ್ಪ ನೀರು ಬಿಟ್ಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಈ ಮಸಾಲೆ ತೆಗೆದಿಟ್ಕೊತೀನಿ. ಅದು ನೀರು ಬಿಟ್ಕೊಂಡಾದ್ಮೇಲೆ ಈ ಮಸಾಲೆ ಆ್ಯಡ್ ಮಾಡ್ತೀನಿ. ಅಷ್ಟರೊಳಗಡೆ ನಾನು ಕಡುಬು ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಗ್ಯಾಸ್ ಸ್ಟವ್ಗೆ ಈ ಲೋಟ ತೋರಿಸ್ತಿದ್ದೀನಿ. ಈ ಗ್ಲಾಸಲ್ಲಿ ನಾನು 4 ಓಕೆ 4 ಕಾಲಾದರೂ ಆಯಿತು 4 ನಾನು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರನ್ನ ಕುದಿಯೋದಕ್ಕೆ ಇಟ್ಕೊಳ್ತೀನಿ. ಇದಕ್ಕೆ ಎಷ್ಟು ಅಕ್ಕಿ ಹಾಕಬೇಕು ಅಂದರೆ ಸೇಮ್ ಅನ್ನ ಮಾಡೋ ಮೆಷರ್ಮೆಂಟ್, ಓಕೆನಾ. ಇಲ್ಲಿ 4.5 ಗ್ಲಾಸ್ ನಾನು ನೀರು ಹಾಕಿದ್ದೀನಿ ಅಂದರೆ ಅದರಲ್ಲಿ ನಾವು 2 ಗ್ಲಾಸ್ ಅರ್ಧದಷ್ಟು ನಾವು ತೊಗೋಬೇಕು, ಓಕೆನಾ. ಫಾರ್ ಎಕ್ಸಾಂಪಲ್ ಈಗ 4 ಗ್ಲಾಸ್ ನೀರು ಹಾಕಿದ್ದೀವಿ, ಅದರಲ್ಲಿ 2 ಗ್ಲಾಸಷ್ಟು ಅಕ್ಕಿನ ಹಾಕಬೇಕು, ಓಕೆ. ಸೊ ಅಕ್ಕಿನ ನಾನಿಲ್ಲಿ ಅಮ್ಮ ಮಾಡಿಕೊಟ್ಟಿದ್ರು. ಸೊ ಅದನ್ನು ತೊಗೊಂಡ್ಬಿಟ್ಟು ಇಲ್ಲಿ 2 ಗ್ಲಾಸ್ ಅಷ್ಟು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು 3 ಸೆಕೆಂಡ್ ಆಡಿಸಿದ್ರೆ ಸಾಕು, ಜಾಸ್ತಿ ಆಡಿಸ್ಬಿಡಿ, ಫುಲ್ ಸಣ್ಣ ಆಗಿಬಿಡುತ್ತೆ. ಒಂದು 3-4 ಸೆಕೆಂಡ್ ಅಷ್ಟೇ ಗ್ರೈಂಡ್ ಮಾಡಿ ನಾನು ತೋರಿಸಿದ್ದೀನಲ್ಲ ಈ ರೀತಿ ಇರಬೇಕು. ಅಷ್ಟು ನಾನು ಇದು ಮಾಡ್ಕೊಬಿಟ್ಟು ಓಕೆ 2 ಗ್ಲಾಸ್ ಅಕ್ಕಿ 4 ಗ್ಲಾಸ್ ನೀರು ಅಂತ ಹೇಳಿದೆ ಅಲ್ವಾ. 4 ಗ್ಲಾಸ್ ನೀರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಜಾಸ್ತಿ ಹಾಕಬೇಕಷ್ಟೇ, ಓಕೆನಾ. ಒಂದು ಅರ್ಧ ಗ್ಲಾಸಷ್ಟು ನೀರು ಜಾಸ್ತಿ ಹಾಕಿದರೆ ಆಯಿತು. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ 4.5 ಗ್ಲಾಸ್ ನೀರು ಹಾಕಿದ್ದೀನಿ. ಈ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು 2 ಗ್ಲಾಸ್ ಅಕ್ಕಿನ ಹಾಕಬೇಕು, ಓಕೆನಾ. ಅಕ್ಕಿ ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು, ಒಂದು ಸ್ಪೂನಲ್ಲಿ ತಿರುವಿದ್ರೆ ಆಯಿತು. ಸೊ ಅದನ್ನು ಲೋ ಫ್ಲೇಮ್ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡಿ. ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು 4-5 ಲವಂಗ, ಒಂದು 2 ಪೀಸ್ ಚಕ್ಕೆ ಎಷ್ಟು ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡಿಬಿಟ್ಟು ನೀರೆಲ್ಲ ಬಿಟ್ಕೊಂಡಿತ್ತಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ನಾನು ಖಾರದ ಪುಡಿ ಸಾಂಬಾರು ಪುಡಿ ಹಾಕಿದೆ. ಖಾರದ ಪುಡಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ತೀನಿ. ಅದಾದಮೇಲೆ ಈ ಮಸಾಲೆನ ಆ್ಯಡ್ ಮಾಡೋದು. ಸೊ ಎಲ್ಲ ರೆಡಿ ಆಗಿದೆ. ಈಗ ನಾನು ಇಡ್ಲಿ ಪಾತ್ರೆ ಇಡ್ತಿದ್ದೀನಿ, ಏಕೆಂದರೆ ಅದನ್ನು ಆವಿನಲ್ಲಿ ಬೇಯಿಸಬೇಕು. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆದಮೇಲೆ ಅದು ರೆಡಿಯಾಗಿರುತ್ತೆ. ಈಗ ನಾನು ಇದನ್ನು ಸ್ಟೀಮಲ್ಲಿ ಬೇಯಿಸ್ತೀನಿ. ಎಲ್ಲದೂ ತೊಗೊಂಡ್ಬಿಟ್ಟು ಒಂದು ಸಣ್ಣ ರೌಂಡ್ ಮಾಡಿ ಇಡಬೇಕು. ಇದನ್ನು ಚಪ್ಪಟೆ ಮಾಡಿದ್ರೂ ಆಗುತ್ತೆ. ಕೆಲವರು ಚಪ್ಪಟೆ ಮಾಡಿ ಹಾಕ್ತಾರೆ ಕಡುಬನ್ನ, ಅಥವಾ ರೌಂಡ್ ಮಾಡಿ ಹಾಕ್ತಾರೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ರೌಂಡ್ ಮಾಡಿಡ್ತಾ ಇದ್ದೀನಿ. ರೌಂಡ್ ಮಾಡಿದ್ಮೇಲೆ ಎಲ್ಲವುದು ನಾನು 2 ಗ್ಲಾಸ್ ಹಾಕಿದ್ದೆ ಅಲ್ವಾ ಅಕ್ಕಿ, 2 ಗ್ಲಾಸ್ ಅಕ್ಕಿನಲ್ಲಿ ಒಂದು 16-17 ಕಡುಬು ಆಗಿದೆ. ಮೀಡಿಯಮ್ ಸೈಜ್ ಕಡುಬು. ಆಲ್ಮೋಸ್ಟ್ 3 ಜನ ಇದನ್ನು ತಿನ್ಬೋದು. 3-4 ಜನ ಈ ಕಡುಬನ್ನ ತಿನ್ಬೋದು 2 ಗ್ಲಾಸ್ಗೆ. ನಾ ಅಕ್ಕಿ ಮಾಡಬೇಕಾದ್ರೆ ರಾಗಿ ಕಾಳೆಲ್ಲ ಮಿಕ್ಸ್ ಆಗಿತ್ತು. ನಾನು ರೇಷನ್ ಅಕ್ಕಿನ ಯೂಸ್ ಮಾಡೋದು ಇದಕ್ಕೆಲ್ಲ, ದೋಸೆ, ಇಡ್ಲಿ ಮತ್ತು ಕಡುಬಿಗೆಲ್ಲ. ಈಗ ಒಟ್ಟಿಗೆ ಹಾಕ್ಬಿಡ್ತಾರೆ. ನಮ್ಮ ಮನೇಲಿ ಒಂದೇ ಒಂದು ಚೀಲದಲ್ಲಿ ಅದು ಅಕ್ಕಿ ಹಾಕಿಸ್ಕೊಳ್ತಾರೆ, ಮತ್ತು ಅದ್ರ ಒಳಗಡೆ ಇನ್ನೊಂದು ಚೀಲದಲ್ಲಿ ರಾಗಿನ ಮಿಕ್ಸ್ ಮಾಡ್ತಾರೆ. ಏನಾದರೂ ಒಂದು ಸ್ವಲ್ಪನಾದರೂ ಅಕ್ಕಿ ಒಳಗಡೆ ಒಂದು ಸ್ವಲ್ಪ ರಾಗಿ ಮಿಕ್ಸ್ ಆಗಿಬಿಟ್ಟಿತ್ತು. ಸೊ ಮಿಕ್ಸ್ ಮಾಡೋಕ್ಕೆ ಹೋದರೆ ಅದೆಲ್ಲ ಗ್ರೈಂಡ್ ಮಾಡಬೇಕಾದ್ರೆ ರಾಗಿ ಕಾಳು ಇತ್ತು, ಒಂದು 4-5 ರಾಗಿ ಕಾಳಿತ್ತು. ನಾನು ಮತ್ತೆ ಅದನ್ನೆಲ್ಲ ತೆಗಿಯೋಕ್ಕೆ ಹೋಗಲಿಲ್ಲ, ಏನಾಗಲ್ಲ ಅಂದ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಮಾಡಿದೆ. ಸೊ ಅದೇ ಸ್ವಲ್ಪ ಡಾಟ್ ಥರ ಕಪ್ಪು ಥರ ಕಾಣಿಸ್ತಾ ಇದೆ.
ಇಲ್ಲಿ ಸಾಂಬಾರು ರೆಡಿ ಆಯಿತು, ವಿಷಲೆಲ್ಲ ಆಯಿತು. ಒಂದು 4 ಕೂಗಿಸ್ತೆ ಅನಿಸುತ್ತೆ, 4ರಿಂದ 5 ವಿಷಲ್ ಆಗುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಸಿಂಕಲ್ ಪಾತ್ರೆ ಎಲ್ಲ ಇತ್ತು, ಅದೆಲ್ಲ ತೊಳ್ಕೊಂಡ್ಬಿಟ್ಟೆ. ಆ್ಯಂಡ್ ಶೆಲ್ಫ್ ಎಲ್ಲ ಅದ್ರ ಜೊತೆಗೆ ಕ್ಲೀನ್ ಮಾಡಿಬಿಟ್ಟೆ. ಸೊ ಎಲ್ಲವುದು ಈಗ ಕೆಲಸ ಮುಗೀತು. ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಆಮೇಲೆ ಓದ್ಕೊ. ಹೋಗು, ಯಾವಾಗಲೂ ಟಿ ವಿ ನೋಡೋದು. ಚಿಚ್ಚಿ ಆಯ್ತು ಇನ್ನು. ಏಯ್ ಸುಮ್ದಿರು. ಸುಟ್ಟ ಹಂಗೆ ಆಗಲಿ, ಕೂತ್ಕೊ ಕೂತ್ಕೊ. ಅಡುಗೆ ಎಲ್ಲ ರೆಡಿ ಆಯಿತು. ಬೆಳಗ್ಗೆನೇ ಕಡುಬು ಮತ್ತು ಫಾರಂ ಕೋಳಿ ಸಾಂಬಾರು ಎಲ್ಲ ಊಟ ಮಾಡಿದ್ವಿ. ಇವತ್ತು ಒಂಥರ ಸ್ಪೆಷಲ್ ಅನ್ನಿಸ್ತಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಹರ್ಷ, ಕುಂದನ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ವಿ. ಸೊ ಇದು ನನ್ನ ಇವತ್ತಿನ ಸಂಡೇ ವ್ಲಾಗ್ ಆಗಿತ್ತು. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.